FIR ನಾನು ಭಾವನಾ. ಗಂಡ ಡೈವೋರ್ಸ್ ಕೊಡು ಅಂತ ಕೂತಿದ್ದಾನೆ ಅಂತ ಅತ್ಕೊಂಡ್ ಬರೋ ಹೆಂಗಸರು ಸಾಕಷ್ಟು ಜನ ಇದ್ದಾರೆ. ಆದ್ರೆ ಗಂಡ ತಲಾಖ್ ಕೊಟ್ಟಿಲ್ಲ ಅಂತ ಆತನನ್ನೇ ಕೊಲೆ ಮಾಡಿಸ್ಬಿಡೋ ಹೆಂಡತಿಯರಿರೋದು ತುಂಬಾ ಕಡಿಮೆ. ಕಾಮುಕನೊಬ್ಬನ ಕೆಟ್ಟ ಯೋಚನೆಯ ಬಗ್ಗೆ ಗೊತ್ತಿಲ್ಲದೆ ಗಂಡನ ಮರ್ಡರ್ ಮಾಡಿಸಿದ ಮತಿಗೇಡಿ ಹೆಂಡತಿಯೊಬ್ಬಳ ಕಥೆ ತಗೊಂಡ್ಬಂದಿದ್ದೀವಿ ಇವತ್ತಿನ ಎಪಿಸೋಡ್ನಲ್ಲಿ. ಇತ್ತೀಚೆಗೆ ಹುಡುಗರ ತೆಕ್ಕೆಗೆ ಬೀಳೋ ಆಂಟಿಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ ನೋಡಿ. ಮೊನ್ನೆ ಮಹದೇವಪುರದ ಮೀನಾ 18 ವರ್ಷ ಸಂಸಾರ ಮಾಡಿದ ಗಂಡನ ಮರ್ಡರ್ ಮಾಡಿಸಿದ ಕಥೆ ಇನ್ನೂ ನೆನಪಿನಲ್ಲೇ ಇದೆ. ಆಗ್ಲೇ ಇನ್ನೊಬ್ಬ ಹಂತಕ ಆಂಟಿ ನಿಮ್ಮೆದುರಿಗೆ ಬರ್ತಾ ಇದ್ದಾಳೆ. ಅಂದ್ಹಾಗೆ ಮೀನಾಗಿಂತಲೂ ಮೊದಲೇ ಗಂಡನನ್ನ ಮರ್ಡರ್ ಮಾಡಿಸಿದವಳು ಈಕೆ. ಆದ್ರೆ ಸ್ವಲ್ಪ ತಡವಾಗಿ ಈ ಕೇಸು ಬೆಳಕಿಗೆ ಬಂದಿದೆ. ಇಲ್ಲಿ ಹಂತಕ ಆಂಟಿ ಈಗ ಪೊಲೀಸರ ಕೈಯಿಂದೇನಾದ್ರೂ ತಪ್ಪಿಸ್ಕೊಂಡ್ ಬಿಟ್ಟಿದ್ರೆ ಆಕೆಯ ಇಡೀ ಕುಟುಂಬವನ್ನ ಆ ಅಲ್ಲಾ ಕೂಡ ಕಾಪಾಡೋದಕ್ಕೆ ಆಗ್ತಾ ಇರ್ಲಿಲ್ವೇನೋ. ಅಂತಹದ್ದೊಂದು ಖತರ್ನಾಕ್ ಐಡಿಯಾ ಇತ್ತು ಆ ಹುಡುಗನ ತಲೆಯಲ್ಲಿ. ಇದು ಮತಿಗೇಡಿ ಹೆಂಗಸಿನ ಬರ್ಬಾದಿಯ ಕಥೆ. ಇವರನ್ನ ನೀವೊಮ್ಮೆ ಸರಿಯಾಗಿ ನೋಡ್ಕೊಂಡ್ಬಿಡಿ. ಅದರಲ್ಲೂ ಈ ಹುಡುಗನನ್ನ ಎಚ್ಚರಿಕೆಯಿಂದ ನೋಡ್ಲೇಬೇಕು. ಯಾಕೆ ಹೀಗೆ ಹೇಳ್ತಿದೀವಿ ಅನ್ನೋದು ನಿಮಗೆ ನಂತರ ಅರ್ಥ ಆಗುತ್ತೆ. ಅಂದಹಾಗೆ ಇವರೆಲ್ಲ ಕೊಲೆ ಕೇಸೊಂದರ ಆರೋಪಿಗಳು. ಇವರು ಕತೆ ಮುಗಿಸಿರೋದು 48 ವರ್ಷದ ಅಬ್ದುಲ್ ರಶೀದ್ನನ್ನ. ಈ ಮನುಷ್ಯ ಕೊಲೆಯಾಗಿ ಹೋಗೋದಕ್ಕೆ ಯಾವ ಕಾರಣನೂ ಇರಲಿಲ್ಲ. ಇನ್ನು ಸರಿಯಾಗಿ ಮೀಸೆ ಕೂಡ ಮೂಡಿರದ ಟೈಮಲ್ಲಿ ಹುಟ್ಟೂರು ಕಾಸರಗೂಡನ್ನ ಬಿಟ್ಟು ಮಂಗಳೂರಿಗೆ ಬಂದವನು ರಶೀದ್. ಇಲ್ಲಿ ಗುಜುರಿ ವ್ಯಾಪಾರ ಮಾಡಿಕೊಂಡಿದ್ದ ಈತನ ಬಗ್ಗೆ ಸ್ಥಳೀಯ ರಾಜಕಾರಣಿಗಳ ತನಕ ಎಲ್ಲರೂ ಒಳ್ಳೆಯ ಮಾತಾಡ್ತಾರೆ. ಅಬ್ದುಲ್ ರಶೀದ್ ರವರು ಒಂದು ಒಳ್ಳೆಯ ವ್ಯಕ್ತಿ. ಅವರಿಗೆ ನಾನು 2-3 ವರ್ಷದಿಂದ ನಮ್ಮ ಕುದ್ರೋಳಿ ಪರಿಸರಕ್ಕೆ ಬಂದು ಒಂದು 4 ವರ್ಷ ಆಯ್ತು ಅಷ್ಟೇ. ಆದರೂ ಕೂಡ ಅವರನ್ನು ನಾನು ಬಲ್ಲೆ. ವ್ಯಾಪಾರದಲ್ಲಿ ಉತ್ತಮ ವ್ಯಾಪಾರಿ, ಎತ್ತಿದ ಕೈ, ಕೊಡುಗೈದಾನಿ ಕೂಡ ಅವರು. ಅಲ್ಲದೆ ಅವರು ಜನರೊಂದಿಗೆ ಆತ್ಮೀಯ ಬಾಂಧವ್ಯವನ್ನು ಇಟ್ಟುಕೊಳ್ಳುವಂಥ ವ್ಯಕ್ತಿಯಾಗಿದ್ದರು. ಹೀಗೆ ಎಲ್ಲರ ಕಷ್ಟ ಸುಖಕ್ಕೆ ಆಗ್ತಾ ಪ್ರೀತಿ ವಿಶ್ವಾಸ ಗಳಿಸಿಕೊಂಡು ಬದುಕಿದ್ದ ರಶೀದ್ ಇವರಿಗೆ ಇತ್ತೀಚೆಗಿನ 3-4 ವರ್ಷಗಳ ಪರಿಚಯ ಅಷ್ಟೇ. ಇನ್ನು ಈತನ ವ್ಯಾಪಾರ ಇರೋ ಕಡೆ ಹೋಗ್ಬಿಟ್ರೆ ಕಳೆದ 30 ವರ್ಷಗಳಿಂದ ಅವನ ಜೊತೆ ಒಡನಾಡಿದ್ದವರಿದ್ದಾರೆ. ಎಲ್ರೂ ಹೇಳೋದು ಒಂದೇ ಮಾತು, ಅವನಂತ ಒಳ್ಳೆಯವರು ಇನ್ನೊಬ್ರಿಲ್ಲ ಅಂತ. ಅದರ ಜೊತೆಗೆ ಎಲ್ಲರಿಗೂ ಗೊತ್ತಿದ್ದ ಇನ್ನೊಂದು ವಿಷಯ ಇತ್ತು. ಅದು ರಶೀದ್ನ ಪತ್ನಿ ನಸೀಮಾಳ ವಿಷಯ. ಮಂಗಳೂರು ಸೆಂಟ್ರಲ್ ಮಾರ್ಕೆಟಲ್ಲಿ ಕಳೆದ 30 ವರ್ಷಗಳಿಂದ ದುಡಿತಿರುವ ಗುಜಿರ್ ವ್ಯಾಪಾರಿ ಹಮೀದ್ ಅವರಿಗೆ, ರಶೀದ್ ಅವರಿಗೆ ಇದೊಂದು ಮೊನ್ನೆ ಆದಂಥ ಒಂದು ಘಟನೆ ಬಹಳ ದುಃಖದ ವಿಚಾರ. ನೋಡುವಾಗ 30 ವರ್ಷಗಳಿಂದ ಅಲ್ಲಿ ಗುಜಿರ್ ವ್ಯಾಪಾರ ಮಾಡಿ ಯಾರಿಗೆ ಒಂದು ಅನ್ಯಾಯ ಮಾಡದೆ ಇರುವಂಥ ವ್ಯಕ್ತಿ ರಶೀದ್ ಅನ್ನುವಂಥ ಒಂದು ಮನುಷ್ಯ. ಅವರು 30 ವರ್ಷದಿಂದ ಗುಜರಿ ವ್ಯಾಪಾರ ಮಾಡ್ತಾ ಅವರ ಬದುಕು ಒಂದು ಒಳ್ಳೆ ರೀತಿಯಿಂದ ಬದುಕು ಮಾಡ್ತಾ ಇದ್ದಿದ್ರು. ಎಲ್ರಿಗೂ ಒಂದು ಫಸ್ಟಿಗೆ ಒಂದು ಕ್ಲೂ ಇದ್ದಿತ್ತು, ಇದು ಹೆಂಡತಿಯ ಕೆಲಸ ಅಂತ. ಯಾಕಂದರೆ ಅವಳಿಗೆ ಅನೈತಿಕ ಸಂಬಂಧ ಉಂಟು ಅಂತ ಎಲ್ರಿಗೂ ಗೊತ್ತು. ಈ ಅನೈತಿಕ ಸಂಬಂಧದಿಂದಲೇ ಇಂಥ ಒಂದು ಕಾರಣ ನಡಿಲಿಕ್ಕೆ ಕಾರಣ ಅಂತ ಹೇಳ್ಬೋದು. ಎಸ್, ಹೆಂಡತಿಯ ಅನೈತಿಕ ಸಂಬಂಧನೇ ಈತನ ಪ್ರಾಣ ತೆಗೆದಿದೆ. ಅಷ್ಟೇ ಅಲ್ಲ, ಅವಳೇ ಸ್ವತಃ ನಿಂತು ಆತನ ಹೆಣ ಹಾಕಿಸಿದ್ದಾಳೆ. ಗಂಡನ ಒಳ್ಳೆತನವನ್ನ ಆಕೆ ದುರುಪಯೋಗ ಮಾಡಿಕೊಳ್ಳೋದಕ್ಕೆ ಕಾರಣನಾದವನು ಈ ಪರೋಡಿ ಹುಡುಗ ಇಮ್ರಾನ್. ಈ ಖತರ್ನಾಕ್ ಹುಡುಗ ಎಂತವನು ಅನ್ನೋದು ಅಸಲಿಗೆ ನಸೀಮಾಗೆ ಗೊತ್ತಿಲ್ಲ. ಆಕೆ ನೋಡಿದ್ದು ಅವನ ಒಂದು ಮುಖವಷ್ಟೇ. ಅದನ್ನು ಪರಿಚಯಿಸಿಕೊಟ್ಟವನು ಈ ಹುಡುಗ ಸಲೀಂ. ಮೂಲತಃ ಕಾಸರಗೋಡಿನವನಾದ ಇವನು ಈ ನಸೀಮಾಳ ತಂಗಿಯ ಪ್ರಿಯಕರ. ಆಕೆಯನ್ನ ಟ್ರೈನ್ನಲ್ಲಿ ನೋಡಿ ಮಾತನಾಡಿಸಿ ಸ್ನೇಹ ಮಾಡಿಕೊಂಡು ಸಂಬಂಧ ಬೆಳೆಸ್ಕೊಂಡ ಹುಡುಗ ಅವನು. ನೋಡಿದವರು ಹೇಳೋ ಹಾಗೆ ಬಲೆ ಚಾಲಾಕಿ. ತಂಗಿಯನ್ನ ಪಟಾಯಿಸಿಕೊಳ್ಳೋ ಟೈಮಲ್ಲಿ ಅಕ್ಕ ನಸೀಮಾಳ ಮನೆಗೆ ಆಗಾಗ ಬರ್ತಿದ್ದ. ಹೀಗೆ ಬರುವಾಗ ಒಮ್ಮೆ ಈ ಇಮ್ರಾನ್ನನ್ನ ಕರ್ಕೊಂಡ್ ಬಂದಿದ್ದ. ಅವನು ಈಕೆಯ ಮನೆಯಲ್ಲಿ ಅದೇನ್ ನೋಡಿದ್ನೋ ಏನೋ,
ಮತ್ತೆ ಮತ್ತೆ ಕಾರಣವಿಲ್ಲದೆ ಬರೋದಕ್ಕೆ ಶುರು ಮಾಡಿದ್ದ. ನಸೀಮಾಳ ಜೊತೆ 4 ಪ್ರೀತಿಯ ಮಾತಾಡಿ ಮನಸ್ಸನ್ನ ಗೆದ್ದು ಆಕೆಯ ಕನಸನ್ನ ಹಂಚಿಕೊಳ್ಳೋ ಮಟ್ಟಕ್ಕೆ ಬಂದಿದ್ದ. ಅಷ್ಟಾದ್ಮೇಲೆ ನಸೀಮಾ ಅವನ ಜೊತೆ ಹಾಸಿಗೆಯನ್ನು ಹಂಚಿಕೊಳ್ಳೋ ಮಟ್ಟಕ್ಕೆ ಬಂದಿದ್ಲು. ಅವಳ ಈ ಕಣ್ಣ ಮುಚ್ಚಾಲೆ ಆಟ ಅದೆಷ್ಟು ದಿನಗಳಿಂದ ನಡ್ಕೊಂಡ್ಬಂದಿತ್ತೋ ಭಗವಂತನೇ ಬಲ್ಲ. ಒಟ್ನಲ್ಲಿ ನಸೀಮಾ ಸಂಡೇ ಸ್ಪೆಷಲ್ ಅಡುಗೆ ಮಾಡೋದಕ್ಕೆ ಶುರು ಮಾಡಿ ಸಾಕಷ್ಟು ದಿನಗಳು ಕಳೆದಿದ್ವು. ಸಂಡೇ ಸ್ಪೆಷಲ್ ಯಾರಿಗೆ? ಎಲ್ರೂ ಮನೆಯಲ್ಲಿರೋವಾಗ ಸ್ಪೆಷಲ್ ಮಾಡ್ತಾರೆ. ಆದ್ರೆ ಈ ನಸೀಮಾ ಗಂಡ ಮನೆಯಲ್ಲಿರ್ಲಿಲ್ಲ ಅಂದಾಗೆಲ್ಲ ಸ್ಪೆಷಲ್ ಮಾಡ್ತಿದ್ಲು. ಪ್ರತಿ ಸಂಡೇ ರಶೀದ್ ಬೆಳಗಿನ ಜಾಮಾನೆ ಮನೆ ಬಿಟ್ರೆ ಮಧ್ಯರಾತ್ರಿ ವಾಪಸ್ ಬರ್ತಿದ್ದ. ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ನ ಸಂಡೇ ಬಜಾರ್ನಲ್ಲಿ ಇವನ ಸೇಲ್ ಇರ್ತಿತ್ತು. ಇದು ಗೊತ್ತಿದ್ದೇ ನಸೀಮಾ ಗೆಳೆಯ ಇಮ್ರಾನ್ನನ್ನ ಆವತ್ತು ಮನೆಗೆ ಕರೆಸ್ಕೊಳ್ತಾ ಇದ್ಲು. ಅಲ್ಲಿ ಗಂಡ ಬೆವರು ಸುರಿಸಿ ದುಡಿತಾ ಇದ್ರೆ ಇಲ್ಲಿ ಇವಳು ಇನಿಯನ ತೆಕ್ಕೆಯಲ್ಲಿ ಬೆಚ್ಚಗಾಗ್ತಿದ್ಲು. ಆದ್ರೆ ಎಷ್ಟು ದಿನ ಅಂತ ಹೀಗೆ ಆಡೋದಕ್ಕಾಗತ್ ಹೇಳಿ? ಒಂದಲ್ಲ ಒಂದು ದಿನ ಅದು ರಶೀದ್ಗೆ ಗೊತ್ತಾಗ್ಲೇಬೇಕು. ಆ ದಿನ ಬಂದುಬಿಟ್ಟು ಆವತ್ತು ರೋಡಲ್ಲಿ ನಡೆದಿತ್ತು ಜಗಳ. ಸಂಸಾರದ ಜಗಳ ಬೀದಿಗೆ ಬಂದ ಮೇಲೆ ಮುಗೀತು. ಆದ್ರೂ ರಶೀದ ಮುಗಿಸಿರ್ಲಿಲ್ಲ. ಹೆಂಡತಿಯನ್ನ ಕ್ಷಮಿಸಿ ಸಂಸಾರ ಮಾಡ್ಕೊಂಡು ಹೋಗೋದಕ್ಕೆ ರೆಡಿ ಇದ್ದ. ಆದ್ರೆ ಅದಕ್ಕೆ ನಸೀಮಾ ರೆಡಿ ಇರಲಿಲ್ಲ. ಅಂದಹಾಗೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಇದೆ. ಅದು 3 ಹೆಣ್ಣು ಮಕ್ಕಳಿರೋ ಮನೆ. ಅಪ್ಪ ಕೆಲಸಕ್ಕೆ ಹೋದ್ರೂ ಆ ಹುಡುಗಿಯರು ಮನೆಯಲ್ಲೇ ಇರಬೇಕಲ್ಲ. ಅವರಿಗೆ ವಿಷಯ ಗೊತ್ತಿರ್ಲಿಲ್ವಾ? ಅಥವಾ ಅಲ್ಲಿ ನಡೀತಾ ಇದ್ದದ್ದೇ ಬೇರೆನಾ? ಇಮ್ರಾನ್ನ ತಲೆಯಲ್ಲಿ ಮಾತ್ರ ಆ ಹುಡುಗಿಯರ ಚಿತ್ರ ಲಗಾಟಿ ಹೊಡಿತಾ ಇತ್ತು ಅನ್ನೋದು ಅವನೇ ಬಾಯ್ಬಿಟ್ಟ ಸತ್ಯ. ಒಂದು ಬ್ರೇಕ್ನ ನಂತರ ಆ ಕಥೆ ಹೇಳ್ತೀವಿ.